ನಮಸ್ಕಾರ ವೀಕ್ಷಕರೇ, ಭೀಮ್ ಕ್ರಾಂತಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರೈತ ಕುಟುಂಬಗಳಿಂದ ಎಳ್ಳು ಅಮಾವಾಸ್ಯೆ ಸಂಭ್ರಮ ಆಚರಣೆ ಜೋರಾಗಿತ್ತು. ಕೊಪ್ಪಳದಲ್ಲಿ ಎತ್ತುಗಳನ್ನು ಶೃಂಗರಿಸಿಕೊಂಡು ಹೊಲಕ್ಕೆ ತೆರಳಿದ ರೈತರು, ಇನ್ನೊಂದು ಕಡೆ ಭೂಮಿ ತಾಯಿಯ ಪೂಜೆಯಲ್ಲಿ ತೊಡಗಿರುವ ಮಹಿಳೆಯರು, ಮತ್ತೊಂದು ಕಡೆ ಕುಟುಂಬಸ್ಥರು, ಸ್ನೇಹಿತರು ಸೇರಿ ಜಮೀನಿನಲ್ಲಿ ರೈತರು ಊಟ ಮಾಡ್ತಾ ಇದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ತಿಳಿಸಿದರು. ಈ ದೃಶ್ಯಗಳು ಕಂಡುಬಂದದ್ದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ. ರೈತ ಕುಟುಂಬದ ಕೃಷಿಕರಿಗೆ ಬಹುದೊಡ್ಡ ಹಬ್ಬ ಅಂದ್ರೆ ಎಳ್ಳು ಅಮಾವಾಸ್ಯೆ. ಎಲ್ಲೆಲ್ಲಿಯೂ ಸಮೃದ್ಧಿಯು ವೃದ್ಧಿಸಲಿ ಎಂದು ಅನ್ನ ನೀಡುವ ಭೂಮಾತೆಗೆ ಪೂಜೆ ಸಲ್ಲಿಸಿ ನೈವೇದ್ಯ ರೂಪದಲ್ಲಿ ಚರಗ ಚೆಲ್ಲುವ ಹಬ್ಬ. ಆಧುನಿಕತೆಯ ಭರಾಟೆಯಲ್ಲಿಯೂ ಗ್ರಾಮೀಣ ಸೊಗಡಿನ ಹಬ್ಬಗಳು ಅಂದ್ರೆ ಅನ್ನದಾತರು ಮರೆತಿಲ್ಲ. ಪ್ರತಿ ವರ್ಷಕ್ಕೆ ಒಮ್ಮೆ ಬರುವ ಎಳ್ಳು ಅಮಾವಾಸ್ಯೆ ದಿನದಂದು ಚರಗ ಚೆಲ್ಲುವ ಹಬ್ಬಕ್ಕೆ ಮಹಿಳೆಯರು ತಮ್ಮ ಹೊಲದಲ್ಲಿ ಮೈತುಂಬಿದ ಬೆಳೆಗಳಿಗೆ ಮತ್ತು ಬನ್ನಿ ಮರಕ್ಕೆ ಪಾಂಡವರಿಗೆ ಪೂಜೆ ಸಲ್ಲಿಸುತ್ತಾರೆ. ಬೆಳಗ್ಗೆ ಕುಟುಂಬಸ್ಥರು ಸ್ನೇಹಿತರೊಂದಿಗೆ ಚಕ್ಕಡಿಯಲ್ಲೇ ಟ್ರ್ಯಾಕ್ಟರ್ನಲ್ಲಿ ಹೊಲಗಳಿಗೆ ತೆರಳಿ ಭೂಮಾತೆಗೆ ಸೀರೆ ಅರ್ಪಿಸಿ ತಾವು ತಂದಿದ್ದ ವಿವಿಧ ಸಿಹಿ ಪದಾರ್ಥದ ಬಾನದ ನೈವೇದ್ಯವನ್ನ ಬೆಳೆಗಳಿಗೆ ಚರಗ ಚೆಲ್ಲುವ ಮೂಲಕ ಚರಗದ ಎಳ್ಳು ಅಮಾವಾಸ್ಯ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ದಾರೆ. ಬಂಧು ಬಳಗದವರು ಒಟ್ಟಿಗೆ ಸೇರಿ ಉತ್ತರ ಕರ್ನಾಟಕದ ವಿಶಿಷ್ಟ ಮತ್ತು ಸ್ವಾದಿಷ್ಟ ಭಾರಿ ಭೋಜನ ಸವಿದು ಸಂಭ್ರಮಿಸಿದರು. ಇನ್ನು ಎಳ್ಳು ಅಮಾವಾಸ್ಯೆಯಲ್ಲಿ ಉತ್ತರ ಕರ್ನಾಟಕದ ಅಡುಗೆಯ ವಿವಿಧ ಸಿಹಿ ಪದಾರ್ಥಗಳು ಸೇರಿ ಬಗೆ ಬಗೆಯ ಚರಗದ ಹಬ್ಬಕ್ಕಾಗಿಯೇ ವಿಶೇಷ ಸಜ್ಜಿಗಡು, ಬಜ್ಜಿ, ಮಿರ್ಚಿ, ಪುಂಡಿ ಪಲ್ಯೆ, ಮಡಿಕೆ ಕಾಳು ಪಲ್ಯೆ, ಹೆಸರು ಕಾಳು ಪಲ್ಯೆ, ಬದನೆಕಾಯಿ ಪಲ್ಯೆ, ಹೂರಣದ ಹೋಳಿಗೆ, ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ, ಕರಿಕಡುಬು, ಕಡಕ್ ಜೋಳದ ರೊಟ್ಟಿ, ಕಡಕ್ ಸಜ್ಜಿ ರೊಟ್ಟಿ, ಕರೆದಿರುವ ಕಡಕ್ ಜೋಳದ ರೊಟ್ಟಿ, ಶೇಂಗಾ ಹಿಂಡಿ, ಕಡ್ಲೆ ಹಿಂಡಿ, ಗುರುಳು ಹಿಂಡಿ, ಮೊಸರು, ವಿವಿಧ ಚಟ್ನಿ, ಚಿತ್ರಾನ್ನ, ಬಿಳಿ ಅನ್ನ, ಸಾಂಬಾರು ಮತ್ತು ಮಜ್ಜಿಗೆ ಸಾಂಬಾರು, ಹಪ್ಪಳ, ಸೊಂಡಿಗೆ ಹೀಗೆ ಬಾಯಲ್ಲಿ ನೀರುಣಿಸುವ ಭಾರಿ ಭೋಜನವನ್ನ ಮರೆಯುವರು ಸಂಬಂಧಿಗಳು, ಬೀಗರು, ಬಿಜ್ಜರು, ಆತ್ಮೀಯ ಸ್ನೇಹಿತರೊಂದಿಗೆ ಸೇರಿಕೊಂಡು ಹೊಲದಲ್ಲಿ ಇರುವಂತಹ ಬನ್ನಿ ಮರದ ನೆರಳಲ್ಲಿ ಕುಳಿತು ಬಗೆ ಬಗೆಯ ಸಿಹಿ ಭೋಜನ ಸವಿದು ತೃಪ್ತಿ ಪಡ್ತಾರೆ. ಇನ್ನು ಈ ಹಬ್ಬ ಸುಖ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿ ಆಚರಿಸಲಾಗುತ್ತೆ. ನೇಗಿಲ ಯೋಗಿಗಳು ಅಂತೂ ಖುಷಿ ಖುಷಿಯಿಂದ ಭೂಮಾತೆಗೆ ಪೂಜಿಸಿ ಸಂಭ್ರಮ ಪಡ್ತಾರೆ. ಆಧುನಿಕತೆಯ ಭರಟೆಯಿಂದ ಹಬ್ಬ ಹರಿದಿನಗಳು ಕಡಿಮೆ ಆಗ್ತಾ ಇರುವ ದಿನದಲ್ಲಿ ವಿಶಿಷ್ಟವಾದ ಚರಗ ಚೆಲ್ಲುವ ಎಳ್ಳು ಅಮಾವಾಸ್ಯೆ ಕೃಷಿಕರ ಹಬ್ಬ ಎಲ್ಲರನ್ನ ಹಿಡಿದಿಟ್ಟಿದೆ. ಆದ್ರೂ ಏನೇ ಇರಲಿ, ವರ್ಷಕ್ಕೊಮ್ಮೆ ಎಲ್ಲವನ್ನು ಮರೆತು ಹೀಗೆ ಮನೆಯವರು, ಬಂಧು ಬಾಂಧವರು, ಬೀಗರು ಬಿಜ್ಜರು, ಆತ್ಮೀಯ ಸ್ನೇಹಿತರು ಮತ್ತು ಗೆಳೆಯರೊಂದಿಗೆ ಹೊಲದಲ್ಲಿ ಕುಳಿತು ರುಚಿ ರುಚಿ ಭೋಜನ ಸವಿಯೋದು ನಮಗೆ ಖುಷಿ ವಿಚಾರವೇ ಸರಿ ಎಂದನಿಸುತ್ತೆ ಎಂದರು. ಈ ಸಂದರ್ಭದಲ್ಲಿ ರೈತರು ಆದ ಮಾಂತೇಶ್ ಕೋಳೂರ, ಶರಬಣ್ಣ ಕೋಳೂರ, ಬಸವರಾಜ್ ಕೋಳೂರ, ಮಂಜುನಾಥ್, ಲಲಿತಾ ಕೋಳೂರ, ಸರಸ್ವತಿ ಕೋಳೂರ, ಸವಿತಾ ಕೋಳೂರ, ಬಸವರಾಜ ಜೋತೆವ, ಮಣಿವ, ಯಂಕಪ್ಪ ಸಂಬಂಧಿಕರು, ಸ್ನೇಹಿತರು ಮತ್ತಿತರರು ಪಾಲ್ಗೊಂಡಿದ್ದರು. ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಲ್ಲಿ ವಿಶೇಷ ಹಬ್ಬ ಅಂದರೆ ನಮ್ಗೆ ಎಳ್ಳಮಾಸಿ. ರೈತರಿಗೆ ನಮ್ಗೆ ಎಳ್ಳಮಾಸಿ ಏನಪ್ಪ ಅಂತಂದ್ರೆ, ಒಂದು ರೈತರಿಗೆ ಗಂಡು ಮಕ್ಕಳಿಗಾಯ್ತು, ಒಂದು ಮಹಿಳೆಯರಿಗಾಯ್ತು ಭಾಳ ವಿಜೃಂಭಣೆಯಿಂದ ಈ ಹಬ್ಬನ ಆಚರಣೆ ಮಾಡ್ಕೊಂತ ಹಿರಿಯರು ಆಚರಣೆ ಮಾಡ್ಕೊಂತ ಬಂದರೆ, ನಾವಾದ್ರೂ ಇವತ್ತಿಗೆ ಎಲ್ಲ ದೇವ್ರುಗಳನ್ನು ಪೂಜೆ ಸಲ್ಲಿಸಿ ಮತ್ತು ನಾವು ಭೂಮಿಗೆ ಬಂದು, ಭೂಮಿಗೆ ತಾಯಿಗೆ ಬನ್ನಿ ಗಿಡಕ್ಕೆ ಬಂದು, ಬನ್ನಿ ಗಿಡಕ್ಕೆ ಸೀರೆ ಉಡಿಸಿ ಒಂದು 5 ಕಲ್ಲು ಪಾಂಡವ್ರ ಹುಡುಕಿ ತಂದು ಬನ್ನಿ ಗಿಡಕ್ಕೆ ಇಟ್ಟು, ಬನ್ನಿ ಗಿಡದ ಪಾಂಡವರಿಗೆ ಪೂಜೆ ಮಾಡಿ, ಹುಲಿಗೆ ತೆಲಂಬರಿಗೆ ಈ ತಂದಂಥ ನೈವೇದ್ಯ ಪೂಜೆ ಸಲ್ಲಿಸಿ, ಅವು ಅದ ನೈವೇದ್ಯನ ಎಲ್ಲ ಮಿಶ್ರಣ ಮಾಡಿ ನಾವು ಹುಲಿಗೋ ಚಲಂಬರ್ಗಿ ಎನ್ನುವ ಮೂಲಕ ನಾವು ಒಂದು ಎಳ್ಳಮಾಸಿ ಆಚರಣೆ ಮಾಡೋ ಸಂಪ್ರದಾಯ ಪ್ರಕಾರ ನಾವು ಇವತ್ತಿಗೆ ಅದನ್ನು ಉಳಿಸ್ಕೊಂಡು ಬಂದಿದ್ದೇವೆ. ಮುಂದಾದ್ರೂ ಉಳಿಸ್ಕೊಂಡು ಹೋಗೋಂಥ ಪದ್ಧತಿ ಬರ ಇರಲಿ ಅರ ಇರಲಿ ಮಾಡೋಂಥ ಸಂದರ್ಭ ನಾವು ಇವತ್ತಿಗೆ ಮಾಡ್ತು ಒಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನವಿ ಮಾಡಿದ್ವಿ. ಈ ವರ್ಷ ಎಳ್ಳಮಾಸಿ ಯಾವ ಥರ ಹಿರಿಯರು ಮಾಡ್ಕೊತ ಬಂದಿದ್ರು ಆ ಥರ ನಾವು ಎಳ್ಳಮಾಸಿ ಈಗ ನಾವು ಸಣ್ಣರಾದ್ರೂ ಚಿಂತೆ ಇಲ್ಲ, ಆ ಹಿರಿಯರ ಪದ್ಧತಿ ನಾವು ಬಿಟ್ಟಿಲ್ಲ. ಟ್ರ್ಯಾಕ್ಟರ್ ಬಂದರೆ ಇಲ್ಲ ರೀ, ಈಗ ವರ್ಷ ನಾವು ಕಾಯಮು ಹಿಂದ್ಲ ಹಿರಿಯರು ಎತ್ತ ಚಕ್ಕಡಿ ಬಂಡಿ ಹುಡ್ಕೊಂಡು ಬರೋರು. ಈಗ ಕೃಷಿ ಯಂತ್ರ ಆಗಿ ಟ್ಯಾಕ್ಟ್ರಿ ವ್ಯಾಲಿ ಬರೋದು, ಟ್ಯಾಕ್ಟ್ರಿ ತೊಗೊಂಬಂದು ಹೋಗೋದು, ಎಲ್ಲ ದೇವ್ರ ಪೂಜೆ ಮಾಡ್ಕೊಳೋದು. ಪದ್ಧತಿ ಪ್ರಕಾರ ನಾವು ಎಲ್ಲ ಊರಿನವ್ರನ್ನ ಕರೆಸ್ಕೊಂಡು ಚರಗ ಚೆಲ್ಲಿ ನಾವು ಇಲ್ಲೇ ಹೊಲದಲ್ಲಿ ಊಟ ಮಾಡಿ ಹೋಗ್ತಾ ಇದ್ದೀವಿ ರೀ. ನಮ್ಮ ಹೆಸರು ನಾವು ಯಂಕಪ್ಪ ಬಸಪ್ಪ ಕೋಳೂರು, ಎರೆ ಅಂತಿನಲ್ರಿ ಸರ.